ಒಂದು ವೇಳೆ ಪ್ರೈವೇಟೈಸೇಷನ್ ಆಗೋದ್ರೆ ಏನು ಮಾಡ್ತೀರಾ ಅಂತ ನಿಮ್ಮ ಭಾವನೆ ಏನಾಗಿದೆ? ಪ್ರೈವೇಟೈಸೇಷನ್ ಖಾಸಗೀಕರಣ ಆದರೆ ನಮ್ಮ ಅಧಿಕಾರಿಗಳು ಮತ್ತು ನೌಕರರಿಗೆ ಸಮಸ್ಯೆ ಆಗುತ್ತೆ ಅಂತ ಇದು ಒಂದು ತಪ್ಪು ಕಲ್ಪನೆ. ಯಾಕೆ ಇದು ತಪ್ಪು ಕಲ್ಪನೆ ಅಂತಂದರೆ, ಈಗ ಖಾಸಗೀಕರಣ ಆದಂತಹ ಉದಾಹರಣೆಗೆ ಎಕ್ಸಾಂಪಲ್ಲು ಯಾವುದಾದ್ರೂ ಖಾಸಗಿ ಸಂಸ್ಥೆಗಳನ್ನು ತಗೊಳ್ಳಿ, ಅವರು ಆಲ್ವೇಸ್ ಲಾಭದಲ್ಲಿ ನೋಡ್ತಾ ಇದ್ದಾರೆ ಅವರು ಅಲ್ವಾ, ಲಾಭ ಇಟ್ಕೊಂಡೆ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ನಮ್ಮ ಸಂಸ್ಥೆ ಇದೆಯಲ್ಲ, ನಾವು ಲಾಭದಲ್ಲಿ ಮಾಡೋ ಅಂಥ ಸಂಸ್ಥೆ ಅಲ್ಲ. ನಾವು ನೋ ಪ್ರಾಫಿಟ್ಟು ನೋ ಗೇಯ್ನು, ನಾವು ಪ್ರಾಫಿಟ್ ಇಲ್ಲದೆ ನಮ್ಮ ಆಡಳಿತ ವೆಚ್ಚನ ಸರಿದೋಗಿಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ದೀವಿ. 1902ನೇ ಇಸ್ವಿಯಿಂದನೂ ಬಂದಿದ್ದೀವಿ, ಆದರೂ ಲಾಸಲ್ಲಿದ್ದೀವಿ. ಯಾಕೆ ಲಾಸಲ್ಲಿದ್ದೀವಿ ಅಂದರೆ, ಈಗ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡೋದಿರ್ಬೋದು, ಇದನ್ನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಸರ್ಕಾರ ನಮಗೆ ₹1 ನಮಗೆ ಅನುದಾನ ಕೊಡೋಲ್ಲ. ಈಗ ಈ ರೋಡ್ ಮಾಡೋಕ್ಕೆ ಸರ್ಕಾರ ಅನುದಾನ ಕೊಡ್ತಾಯಿದೆ. ಕಾಲುವೆ ಮಾಡೋಕ್ಕೆ ಸರ್ಕಾರ ಅನುದಾನ ಕೊಡ್ತಾಯಿದೆ. ನಮಗೆ ₹1 ನಮಗೆ ಸರ್ಕಾರ ಅನುದಾನ ಕೊಡ್ತಾಯಿಲ್ಲ. ನಮ್ಮ ದುಡ್ಡಲ್ಲೇ ನಾವು ಲೋನು ಇತ್ಯಾದಿ ವೆಚ್ಚ ದಾರಿಗಳಲ್ಲಿ ಹುಡ್ಕೊಂಡು ನಾವು ಏನು ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸಬೇಕಾಗಿದೆ, ಇದನ್ನು ನಾವು ಮಾಡಿಕೊಡ್ತಾಯಿದ್ದೀವಿ. ಆದರೆ ಈ ನಮಗೆ ಏನು ಲೋನ್ ಇದೆಯಲ್ಲ, ಈ ಲೋನನ್ನು ನಮಗೆ ಉಳಿಸ್ಕೊಂಡು ನಾವು ನಿಮ್ಮನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆದರೆ ಖಾಸಗಿಯವರಿಗೆ ಝೀರೋ ಲೋನು, ಅವ್ರಿಗೆ ₹1 ಲೋನ್ ಇಲ್ಲದೆ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಅವಾಗ ಏನಾಗುತ್ತೆ, ಸಹಜವಾಗಿ ಅವರು ಸ್ವಲ್ಪ ನಮಗಿನ್ನ ಸ್ವಲ್ಪ ಚೆನ್ನಾಗೇ ಮಾಡೋದು ದಿಕ್ಕಲ್ಲಿ ಆಲೋಚನೆ ಮಾಡ್ತಾರೆ. ಆದರೆ ನಾವು ಈ ಲೋನನ್ನು ಇಟ್ಕೊಂಡು ನಿಮಗೆ ಒಳ್ಳೆ ಟ್ಯಾರಿಫನ್ನು ಕೊಡೋ ದಿಕ್ಕಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ರೈವೇಟ್ ಅವ್ರು ಬಂದರೆ ಲಾಭ ಇಲ್ಲದೆ ಮಾಡ್ತಾರಾ? ನೀವೇ ಊಹೆ ಮಾಡಿ. ಈ ಜನಗಳಿಗೆ ಏನು ಕಲ್ಪನೆ ಇದೆ ಅಂದರೆ, ಪ್ರೈವೇಟ್ ಅವ್ರು ಬಂದುಬಿಟ್ರೆ ಒಳ್ಳೆ ರೀತಿ ಸಿಗುತ್ತಲ್ಲ, ಅದು ಬೇರೆ ಇಲಾಖೆಗಳಲ್ಲಿ ಆಗ್ಬೋದು. ಆದರೆ ನಿಮಗೆ ಏನು ಗಾಳಿ ಮತ್ತು ನೀರು ಎಷ್ಟು ಮುಖ್ಯನೋ, ಕರೆಂಟು ಅಷ್ಟೇ ಮುಖ್ಯ ಆಗೋಗಿದೆ. ನಿಮಗೆ 1-2 ದಿನ ಕರೆಂಟ್ ಬರಲಿಲ್ಲ ಅಂದರೆ ನೀವು ಈಚೆ ಬರೋಕ್ಕೆ ಆಗಲ್ಲ. ಎಲ್ಲ ಕೂಡ ಕರೆಂಟ್ ಮೇಲೆ ಅವಲಂಬಿಸಿದ್ದಾರೆ ಜನ ಇವತ್ತು ಆದರೆ ನೀವು ಏನು ಸಿಟಿ ಒಳಗಡೆ ಇದ್ದೀರೋ, ನಿಮಗಿಂತ ಹೆಚ್ಚು ರೈತ ಬಾಂಧವರು ಇದನ್ನು ತುಂಬ ಅವಲಂಬಿಸಿದ್ದಾರೆ. ಒಂದು ವೇಳೆ ನಾವು ರೈತರಿಗೆ ಈ ನಾಮಿನಲ್ ರೇಟಲ್ಲಿ ಏನಾದರೂ ನಾವು ಕರೆಂಟ್ ಕೊಡದೇ ಇದ್ದರೆ, ಅವರು ಬೆಳೀತಾ ಇರ್ತಕ್ಕಂಥ ಬೆಳೆಗೆ ಏನೆಲ್ಲ ರೇಟ್ ಆಗ್ಬೋದು ವಿಚಾರ ಮಾಡಿ. ಬೆಳೀತಾರೆ ಅವರು, ಅಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ರೈತ. ಆದ್ದರಿಂದ ನಾವು ಒಂದು ವೇಳೆ ಖಾಸಗೀಕರಣ ಆಗೋದ್ರೆ ಅಧಿಕಾರಿಗಳಿಗೆ ನೌಕರಿಗಳಿಗೆ ಸಮಸ್ಯೆ ಅನ್ನೋದನ್ನು ತಪ್ಪು ಕಲ್ಪನೆ ಹೋಗಲಾಡಿಸ್ಬೇಕಾಗಿದೆ ನಾವು ಸಾರ್ವಜನಿಕರಿಗೆ. ಈಗ ಉದಾಹರಣೆಗೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಏನಿತ್ತು, ಯಾರು ಹಿಂದುಳಿದಿದ್ದಾರೆ, ಯಾರು ದೀನ ದಲಿತರಿದ್ದಾರೆ ಅವ್ರನ್ನೂ ಕೂಡ ಮುಖ್ಯ ವಾಹಿನಿಗೆ ತರಬೇಕು. ಈಗ ನಾವು ಒಂದಷ್ಟು ರಿಸರ್ವೇಷನನ್ನು ಕೊಡಬೇಕು. ಯಾರು ಹಿಂದೆ ಇದ್ದಾನೆ, ಗ್ರಾಮೀಣ ಭಾಗದಲ್ಲಿ ಇದ್ದಾನೆ, ಅವನನ್ನು ಕೂಡ ನಾವು ಮುಖ್ಯವಾಹಿನಿ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ರು. ಹಾಗಾಗಿ ಈಗ ಸರ್ಕಾರದ ಅಡಿನಲ್ಲಿ ಇದ್ದರೆ ಏನಾಗುತ್ತೆ, ನಿಮಗೆ ರಿಸರ್ವೇಷನ್ಸ್ ಎಲ್ಲ ಸಿಗುತ್ತೆ. 50% ರಿಸರ್ವೇಷನ್ ಎಲ್ಲ ವರ್ಗಕ್ಕೂ ಕೊಡ್ತಾರೆ. ಯಾರ್ಯಾರು ನಮ್ಮ ಕಡು ಬಡವರಿದ್ದಾರೆ, ಯಾರ್ಯಾರು ಅರ್ಹರಿದ್ದಾರೆ, ಅವ್ರನ್ನೆಲ್ಲ ಆಯ್ಕೆ ಮಾಡಿ ಅವ್ರಿಗೆಲ್ಲ ಅವಕಾಶ ಮಾಡಿ ಕೊಡ್ತದೆ. ಒಂದು ವೇಳೆ ಖಾಸಗಿ ಅವ್ರಿಗೆ ಮಾಡಿಕೊಟ್ರೆ ಮಾಡ್ತಾರೆ ಅವರು? ವಿಚಾರ ಮಾಡಿ. ಹಿಂಗೆ ಅನೇಕ ವಿಚಾರಗಳಿದೆ. ನಾನು ಆ ಪ್ರೆಸ್ ಕ್ಲಬ್ಬಲ್ಲಿ ಹೇಳಿದೆ, ನಮಗೆ ಗಂಗಾ ಕಲ್ಯಾಣ ಅಂತ ಇದೆ. ಗಂಗಾ ಕಲ್ಯಾಣ ಯಾರು ಕೊಡ್ತಾರೆ? ಅಂಬಾನಿ ಅದಾನಿ ಕೊಡಲ್ಲ ಗಂಗಾ ಕಲ್ಯಾಣನ. ಯಾರು ತೀರಾ ರೈತ 1 ಎಕರೆ 2 ಎಕರೆ ಇಟ್ಕೊಂಡಿರ್ತಾನೆ, ಅವ್ರು ಬೋರ್ ಕೊಡ್ಸೋಕ್ಕೂ ಶಕ್ತಿ ಇರಲ್ಲ ಅಂತವನಿಗೆ ಸರ್ಕಾರ ಬೋರ್ ಕೊಡಿಸ್ಕೊಡುತ್ತೆ. ಸರ್ಕಾರ ಬೋರಿಗೆ ಕೊಡಿಸಿ ಮೋಟ್ರನ್ನೂ ಕೂಡ ಕೊಡ್ತದೆ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋಕ್ಕೆ ನಮಗೆ ಹೇಳ್ತಾರೆ. ನಾವೇನು ಮಾಡಿದ್ದೀವಿ, ಕಳೆದ 5 ವರ್ಷಗಳಲ್ಲಿ ₹2,500 ಕೋಟಿ ಖರ್ಚು ಮಾಡಿ ಅವರಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀವಿ. ಸರ್ಕಾರ ನಮಗೆ ಕೇವಲ ₹400 ಕೋಟಿ ಮಾತ್ರ ಕೊಟ್ಟಿದೆ. ಇನ್ನು ₹2,500 ಕೋಟಿ 2,100 ಕೋಟಿ ಇದೆಯಲ್ಲ, ಇದನ್ನು ನಮ್ಮ ಇಲಾಖೆಯವರು ಬರ್ಸಿದ್ದೀವಿ. ಇದನ್ನು ಪ್ರೈವೇಟವ್ರು ಮಾಡ್ತಾನೆ. ಈಗ ನಿಮ್ಮ ಮನೆ ಮುಂದೆ ಯಾವುದೋ ಒಂದು ಏನೋ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ, ಅಜಾರ್ಡಸ್ ಲೊಕೇಶನ್ಸ್ ಇರ್ತದೆ, ಯಾವುದೋ ಸ್ಕೂಲ್ಗಳಲ್ಲಿ ಅಜಾರ್ಡಸ್ ಇರ್ತದೆ, ನೀವು ಹೇಳಿದ್ರೆ, ಸರ್ಕಾರ ಹೇಳಿದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಅದನ್ನು ರೆಕ್ಟಿಫೈ ಮಾಡ್ತೀವಿ. ಅವನೇನು ಮಾಡ್ತಾನೆ, ನಿಮ್ಮ ಮನೆ ಮುಂದೆ ಇದೆ, ಅದು ಏನಾದರೂ ಸರಿ ಮಾಡಿಕೊಟ್ರೆ ನಿನ್ಗೆ ಅನುಕೂಲ ಆಗುತ್ತೆ, ಆ ಕಾಸ್ಟ್ ನೀನು ಬೇರೆ ಮಾಡು ಅಂತ ಹೇಳ್ತಾರೆ. ನಾವೇನಾದರೂ ಕೇಳ್ತಾ ಇದ್ದೀವಾ? ಇಲ್ಲ. ಇಂತಹ ಸಾಮಾಜಿಕ ಕೆಲಸಗಳನ್ನು ಸರ್ಕಾರ ಗಮನಿಸಬೇಕಾಗತ್ತೆ. ಸರ್ಕಾರದ ಕಂಟ್ರೋಲ್ ತಪ್ಪೋಗ್ಬಿಡ್ತದೆ. ಯಾರೋ ಖಾಸಗಿಯವ್ರು ಬಂದರೆ ಸರ್ಕಾರದ ಏನು ಉದ್ದೇಶಗಳಿದೆಯೋ ಅದೆಲ್ಲ ಸಫಲ ಆಗಲ್ಲ. ಹೀಗೆ ಅನೇಕ ವಿಚಾರಗಳಿದೆ. ತಾವು ಮಾಧ್ಯಮದವರು ದಯಮಾಡಿ ಇದರಿಂದ ನೌಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೋಗಲಾಡಿಸಿ, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರದ ಆದೇಶಗಳಿದೆಯಲ್ಲ ಅವನ್ನೆಲ್ಲ ಮಾಡಲ್ಲ. ನೀವು ದುಡ್ಡು ಕೊಟ್ಟರೆ ಮಾಡ್ತೀವಿ ಅಂತಾರೆ, ದುಡ್ಡು ಕೊಟ್ಟರೆ ರೋಡ್ ಮಾಡ್ತಾರಲ್ಲ, ಆ ಥರ ದುಡ್ಡು ಕೊಟ್ಟರೆ ಕಂಬ ಹಾಕ್ತಾರವರು. ಇವತ್ತು ನಮಗೆ ಅದು ಯಾವುದೂ ಇಲ್ಲ. ನೀವು ಇನ್ನೂ ಹೆಚ್ಚು ಅಧ್ಯಯನ ಮಾಡಿ. ನಾವಷ್ಟೇ ವಿರೋಧ ಮಾಡ್ತಾ ಇಲ್ಲ, ಎಲ್ಲ ನಮ್ಮಲ್ಲಿ ಎಸ್ಕಾಮ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾವೆ. ಎಲ್ಲರೂ ಕೂಡ ಅಬ್ಜೆಕ್ಷನನ್ನು ಫೈಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಸರ್ಕಾರನೇ ಇದನ್ನು ವಿರೋಧ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ತಮಗೆ ಗೊತ್ತಾಗುತ್ತೆ. ಧನ್ಯವಾದ.